ಮಾಡ್ತಿದ್ದಾರೆ. ಧ್ರುವ ಸರ್ಜಾ ಅವರು ನಾನು ಕಾಲ್ ಮಾಡಿ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಮತ್ತು ಗೆಳೆಯನ ಜೊತೆ ಎರಡನೇ ಸಿನಿಮಾ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಆಯಿತು. ಪೊಗರು ಫಸ್ಟ್ ಸಿನಿಮಾ, ನಂತರ ಇವಾಗ ಬರ್ತಾ ಇರೋದು ಕ್ರಿಮಿನಲ್. ಧ್ರುವ ಸರ್ಜಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಗೋಲ್ಡ್ ಮೈನ್ಸ್ ಸಂಸ್ಥೆಯ ಮಾಲೀಕರಾದ ಮನೀಶ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಅವರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾ ಪ್ರೊಡಕ್ಷನ್ಗೆ ಕಾಲಿಟ್ಟಿದ್ದಾರೆ. ಇವಾಗ ಗೋಲ್ಡ್ ಮೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೀವು ಬೇಕಾದರೆ ಹೋಗಿ ನೋಡಿದ್ರೆ ಕೋಟ್ಯಾಂತರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರ ಹತ್ರ. ಆಲ್ಮೋಸ್ಟ್ ಸೌತ್ ಇಂಡಿಯಾದ ಎಲ್ಲ ಸಾಕಷ್ಟು ಬಿಗ್ ಸ್ಟಾರ್ಸ್ಗಳು ಆ್ಯಕ್ಟ್ ಮಾಡಿರುವಂಥ ಡಬ್ಬಿಂಗ್ ಸಿನಿಮಾಗಳನ್ನ ಅವರು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಅವ್ರಿಗೆ 100+ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಅವರು ಪ್ರೊಡಕ್ಷನ್ ಮಾಡೋಕ್ಕೆ ಕಾಲಿಟ್ಟಿದ್ದಾರೆ. ಅವ್ರಿಗೆ ವೆಲ್ಕಮ್ ಮಾಡ್ತಾ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ಒಂದು ಹೊಸ ಪ್ರೊಡ್ಯೂಸರ್ಗೆ ನಾವು ಸುಸ್ವಾಗತ ಕೋರೋಣ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ರಚಿತಾರಾಮ್ ಅವರು ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ರಚು ಅವ್ರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ಖುಷಿ ಇದೆ. ಅವ್ರಿಗೋಸ್ಕರ ಒಂದು ಸಾಂಗ್ ಬೇರೆ ಕಂಪೋಸ್ ಮಾಡಬೇಕಾಗಿದೆ ಈ ಕಥೆಯಲ್ಲಿ. ಅವ್ರಿಗೋಸ್ಕರ ಸಾಕಷ್ಟು ಮ್ಯೂಸಿಕ್ ಮಾಡಬೇಕು. ಸ್ಪೆಷಲ್ ಕೇರ್ ತೊಗೊಂಡು ಮಾಡ್ತೀನಿ, ಬಿಕಾಸ್ ಅವ್ರು ನಮ್ಮ ಲ್ಯಾಂಬರ್ಗಿನಿ ಲ್ಯಾಂಬರ್ಗಿನಿ ಅವರು. ಸೊ ಅದಾದ ನಂತರ ನಮ್ಮ ಧ್ರುವ ಸರ್ಜಾ ಅವ್ರಿಗೆ ಇನ್ನೊಂದು ದೊಡ್ಡ ಜವಾಬ್ದಾರಿ. ನಾನು ಧ್ರುವ ಸರ್ಜಾ ಹಾಗೂ ನಮ್ಮ ಮುರಳಿ ಮಾಸ್ಟರ್ಗೆ ದೊಡ್ಡ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಕಾಂಬಿನೇಷನಲ್ಲಿ ಬಂದಂಥ ಹಾಡು ಖರಾಬು ಬಾಸು ಖರಾಬು ಅಂತ ಪೊಗರು ಸಿನಿಮಾದು 325 ಮಿಲಿಯನ್ ವ್ಯೂಸ್ಗಳು ಪಡ್ಕೊಂಡಿದೆ. ಅದು ಯೂಟ್ಯೂಬ್ನಲ್ಲಿ ಕನ್ನಡದ ನಂಬರ್ 1 ಮೋಸ್ಟ್ ವ್ಯೂಡ್ ಸಾಂಗ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಆ ಒಂದು ಟೈಟಲ್ನ ಇವಾಗ ಮತ್ತೆ ಬ್ರೇಕ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ಇವಾಗ ಕೆಲಸ ಮಾಡಬೇಕಾಗಿದೆ. ಅದು ದೊಡ್ಡ ಜವಾಬ್ದಾರಿ. 325 ಮಿಲಿಯನ್ ವ್ಯೂಸ್ನ ಬ್ರೇಕ್ ಮಾಡಬೇಕು. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಶ್ರಮ ತುಂಬ ಇದೆ. ಅದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್, ಮೀಡಿಯಾದವರ ಸಪೋರ್ಟ್ ಆ್ಯಂಡ್ ಕರ್ನಾಟಕ ಜನತೆಯ ಸಪೋರ್ಟ್, ಹಾಗೆ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಎಲ್ಲರ ಸಪೋರ್ಟ್ ಬೆಂಬಲ ನಮಗೆ ಬೇಕಾಗಿದೆ. ಮತ್ತೊಮ್ಮೆ ಎಂಟೈರ್ ಕ್ರಿಮಿನಲ್ ತಂಡದ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಅಂತ ಮಾಡ್ತಿದ್ದಾರೆ. ಧ್ರುವ ಸರ್ಜಾ ಅವರು ನಾನು ಕಾಲ್ ಮಾಡಿ ಈ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಮತ್ತು ಗೆಳೆಯನ ಜೊತೆ ಎರಡನೇ ಸಿನಿಮಾ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಬಹಳ ಖುಷಿ ಆಯಿತು. ಪೊಗರು ಫಸ್ಟ್ ಸಿನಿಮಾ, ನಂತರ ಇವಾಗ ಬರ್ತಾ ಇರೋದು ಕ್ರಿಮಿನಲ್. ಧ್ರುವ ಸರ್ಜಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಗೋಲ್ಡ್ ಮೈನ್ಸ್ ಸಂಸ್ಥೆಯ ಮಾಲೀಕರಾದ ಮನೀಶ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಅವರು ತುಂಬ ಪ್ಯಾಷನೇಟ್ ಆಗಿ ಈ ಒಂದು ಸಿನಿಮಾ ಪ್ರೊಡಕ್ಷನ್ಗೆ ಕಾಲಿಟ್ಟಿದ್ದಾರೆ. ಇವಾಗ ಗೋಲ್ಡ್ ಮೈನ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ನೀವು ಬೇಕಾದರೆ ಹೋಗಿ ನೋಡಿದ್ರೆ ಕೋಟ್ಯಾಂತರ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರ ಹತ್ರ. ಆಲ್ಮೋಸ್ಟ್ ಸೌತ್ ಇಂಡಿಯಾದ ಎಲ್ಲ ಸಾಕಷ್ಟು ಬಿಗ್ ಸ್ಟಾರ್ಸ್ಗಳು ಆ್ಯಕ್ಟ್ ಮಾಡಿರುವಂಥ ಡಬ್ಬಿಂಗ್ ಸಿನಿಮಾಗಳನ್ನ ಅವರು ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಅವ್ರಿಗೆ 100+ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಕನ್ನಡದಲ್ಲಿ ಮೊದಲನೇ ಬಾರಿಗೆ ಅವರು ಪ್ರೊಡಕ್ಷನ್ ಮಾಡೋಕ್ಕೆ ಕಾಲಿಟ್ಟಿದ್ದಾರೆ. ಅವ್ರಿಗೆ ವೆಲ್ಕಮ್ ಮಾಡ್ತಾ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ಒಂದು ಹೊಸ ಪ್ರೊಡ್ಯೂಸರ್ಗೆ ನಾವು ಸುಸ್ವಾಗತ ಕೋರೋಣ ಅಂತ ಹೇಳ್ತಾ, ಹಾಗೆ ನೆಕ್ಸ್ಟ್ ರಚಿತಾರಾಮ್ ಅವರು ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ರಚು ಅವ್ರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ಖುಷಿ ಇದೆ. ಅವ್ರಿಗೋಸ್ಕರ ಒಂದು ಸಾಂಗ್ ಬೇರೆ ಕಂಪೋಸ್ ಮಾಡಬೇಕಾಗಿದೆ ಈ ಕಥೆಯಲ್ಲಿ. ಅವ್ರಿಗೋಸ್ಕರ ಸಾಕಷ್ಟು ಮ್ಯೂಸಿಕ್ ಮಾಡಬೇಕು. ಸ್ಪೆಷಲ್ ಕೇರ್ ತೊಗೊಂಡು ಮಾಡ್ತೀನಿ, ಬಿಕಾಸ್ ಅವ್ರು ನಮ್ಮ ಲ್ಯಾಂಬರ್ಗಿನಿ ಲ್ಯಾಂಬರ್ಗಿನಿ ಅವರು. ಸೊ ಅದಾದ ನಂತರ ನಮ್ಮ ಧ್ರುವ ಸರ್ಜಾ ಅವ್ರಿಗೆ ಇನ್ನೊಂದು ದೊಡ್ಡ ಜವಾಬ್ದಾರಿ. ನಾನು ಧ್ರುವ ಸರ್ಜಾ ಹಾಗೂ ನಮ್ಮ ಮುರಳಿ ಮಾಸ್ಟರ್ಗೆ ದೊಡ್ಡ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ನಾವು ನಮ್ಮ ಕಾಂಬಿನೇಷನಲ್ಲಿ ಬಂದಂಥ ಹಾಡು ಖರಾಬು ಬಾಸು ಖರಾಬು ಅಂತ ಪೊಗರು ಸಿನಿಮಾದು 325 ಮಿಲಿಯನ್ ವ್ಯೂಸ್ಗಳು ಪಡ್ಕೊಂಡಿದೆ. ಅದು ಯೂಟ್ಯೂಬ್ನಲ್ಲಿ ಕನ್ನಡದ ನಂಬರ್ 1 ಮೋಸ್ಟ್ ವ್ಯೂಡ್ ಸಾಂಗ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಆ ಒಂದು ಟೈಟಲ್ನ ಇವಾಗ ಮತ್ತೆ ಬ್ರೇಕ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ಇವಾಗ ಕೆಲಸ ಮಾಡಬೇಕಾಗಿದೆ. ಅದು ದೊಡ್ಡ ಜವಾಬ್ದಾರಿ. 325 ಮಿಲಿಯನ್ ವ್ಯೂಸ್ನ ಬ್ರೇಕ್ ಮಾಡಬೇಕು. ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಶ್ರಮ ತುಂಬ ಇದೆ. ಅದ್ರ ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್, ಮೀಡಿಯಾದವರ ಸಪೋರ್ಟ್ ಆ್ಯಂಡ್ ಕರ್ನಾಟಕ ಜನತೆಯ ಸಪೋರ್ಟ್, ಹಾಗೆ ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಎಲ್ಲರ ಸಪೋರ್ಟ್ ಬೆಂಬಲ ನಮಗೆ ಬೇಕಾಗಿದೆ. ಮತ್ತೊಮ್ಮೆ ಎಂಟೈರ್ ಕ್ರಿಮಿನಲ್ ತಂಡದ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.